Hi everyone, welcome back to my channel. SSLC 2025 My Goal Target 80 ಬೋರ್ಡ್ ಎಕ್ಸಾಮ್ 10 ಡೇಸ್ ಪ್ಲಾನ್ ಅಂತ ಹೇಳಿ ನಾನು ಡಿಸ್ಕಸ್ ಮಾಡ್ತಾ ಬರ್ತಿದ್ದೆ. ಅದರಲ್ಲಿ 13 ಲೆಸನ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಬಟ್ ಈ 14th ಲೆಸನ್ ಆ್ಯಕ್ಚುಲಿ ಅಪ್ಲೋಡ್ ಮಾಡಬೇಕಿತ್ತು. ಬಟ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇವತ್ತಿದ್ದಂಥ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರು. ನಮಗೆ ಟೈಮ್ ಆಗ್ತಿಲ್ಲ ಮ್ಯಾಮ್ ನೋಡೋಕ್ಕೆ, ಎಕ್ಸಾಮ್ ದಿನನೇ ಪೋಸ್ಟ್ ಮಾಡಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದರು. ಹಾಗಾಗಿ ಈ ಲೆಸನ್ನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಲೆಸನ್ ನೋಡಿ, ಯಾವ ಲೆಸನ್ ಅಂದರೆ ಉಳ್ಕೊಂಡಿರೋದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್, ಲಾಸ್ಟ್ ಲೆಸನ್. ಇದರಲ್ಲಿ ನಿಮಗೆ ಬರುವಂಥದ್ದು 7 ಮಾರ್ಕ್ಸ್ ವೆಯ್ಟೇಜ್ ಇದಕ್ಕಿರುವಂಥದ್ದು. ಅದು 1+1+5 ಕೂಡ ಆಗ್ಬೋದು, ಅಥವಾ 1+2+4 ಕೂಡ ಆಗ್ಬೋದು. ಓಕೆ, ಹಾಗಾಗಿ ಈ ಲೆಸನಲ್ಲಿ ನೀವು ಈಸಿಯಾಗಿ 7 ಮಾರ್ಕ್ಸ್ ತೊಗೊಳ್ಬೇಕು ಅಂದರೆ ಒಂದಷ್ಟು ಫಾರ್ಮುಲಾ ಕಲ್ತಿರಬೇಕು, ಸಬ್ಸ್ಟಿಟ್ಯೂಷನ್ನು ಮತ್ತು ಫಿಗರ್ ಹೇಗೆ ಕೊಟ್ಟರೆ ಹೇಗೆ ತೊಗೊಳ್ಬೇಕು, TSA ತೊಗೊಳ್ಬೇಕಾ, LSA ತೊಗೊಳ್ಬೇಕಾ ಅನ್ನೋದನ್ನೆಲ್ಲ ಸ್ವಲ್ಪ ಹೇಗೆ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದ್ದರೆ ಡೆಫಿನೆಟ್ಲಿ ಈ ಲೆಸನಲ್ಲಿ ನೀವು ಔಟ್ ಆಫ್ ತೊಗೊಳ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ ಈಗ. ನೋಡ್ತಾ ಬನ್ನಿ. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿ ನೀವು ಫಸ್ಟ್ ಮಾಡಬೇಕಾಗಿರೋದು ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು. ಓಕೆ, ಇದರಲ್ಲಿ ಬೇಸಿಕ್ ಆಗಿ ನಿಮ್ಗೆ ಗೊತ್ತಿರೋ ಹಾಗೆ ಆ್ಯಸ್ ಪರ್ ರೆಡ್ಯೂಸ್ಡ್ ಏನಾಗಿದೆ, ಫಸ್ಟ್ ಟರ್ಮ್ ಆಫ್ ಕೋನ್ ಬಿಟ್ಟರೆ ಇನ್ನೆಲ್ಲ ಸಾಲಿಡ್ ಶೇಪ್ಸು ಹಾಗೇ ಇದೆ, ಯಾವುದು ನಿಮಗೆ ರಿಮೂವ್ ಆಗಿಲ್ಲ. ಹಾಗಾದರೆ ಫಸ್ಟ್ ನೀವು ನೋಡ್ಕೊಳ್ಬೇಕಾಗಿರೋದು ಕ್ಯೂಬ್ಗೆ ಯಾವ ಥರ ಫಾರ್ಮುಲಾ ಕೇಳ್ತಾರೆ, LSAನ TSAನ ಅಂತ ಹೇಳಿ ನೋಡಿ. LSA ಲ್ಯಾಟ್ರಲ್ ಸರ್ಫೇಸ್ ಏರಿಯಾ 4a² ಅಂತ ಬರಿತೀವಿ, ಟೋಟಲ್ ಸರ್ಫೇಸ್ ಏರಿಯಾ 6a², ಮತ್ತು ವಾಲ್ಯೂಮ್ ಆಫ್ ಕ್ಯೂಬು a³ ಅಂತ ಹೇಳಿ ನೋಡಿ. ನಾವು ಇಲ್ಲಿ ಕಂಪ್ಲೀಟಾಗಿ ಆಲ್ ದ ಫೇಸಸ್ ಆರ್ ಇನ್ ದ ಫಾರ್ಮ್ ಆಫ್ ಸ್ಕ್ವೇರ್. ಓಕೆ, ಸ್ಕ್ವೇರ್ ಫಾರ್ಮ್ಯಾಟಲ್ಲಿರುತ್ತೆ. ಹಾಗಾಗಿ ಕ್ಯೂಬಲ್ಲಿ ನಾವೇನು ಮಾಡ್ತೀವಿ, ಸೈಡ್ ಇಂಟು ಸೈಡ್. ಹಾಗಾಗಿ ಫೋರ್ ಸೈಡ್ಸ್ ಅಂದರೆ 4 ವಾಲ್ಸ್ ನಾವು ತೊಗೊಂಡ್ರೆ 4a² ಅದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಗುತ್ತೆ. ಆಲ್ 6 ಫೇಸಸ್ ತೊಗೊಂಡ್ರೆ 6a². ವಾಲ್ಯೂಮ್ ಇಲ್ಲಿ ಏನಾಗಿದೆ, ಸೈಡು ಅದೇ. ಇಲ್ಲಿ ನಾವು ನೋಡೋದಾದರೆ ಸೊ ಲೆಂತ್, ಬ್ರೆಡ್ತು, ಹೈಟು ಎಲ್ಲನೂ ಎ ಆಗಿರೋದ್ರಿಂದ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ a³. ನೆಕ್ಸ್ಟ್ ಕಮಿಂಗ್ ಟು ದ ಕ್ಯೂಬಾಯ್ಡ್ಗೆ ಬಂದರೆ ಹಿಯರ್ ವಿ ಹ್ಯಾವ್ ಲೆಂತ್, ಬ್ರೆಡ್ತ್ ಆ್ಯಂಡ್ ಹೈಟ್. ಸೊ ಫಸ್ಟ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ತೊಗೊಳ್ಳೋದಾದರೆ 2 ಟೈಮ್ಸ್ ಆಫ್ ಹೈಟ್ ಇಂಟು L+B ತೊಗೊಳ್ತೀವಿ. ಟೋಟಲ್ ಸರ್ಫೇಸ್ ಏರಿಯಾ 2 ಟೈಮ್ಸ್ ಆಫ್ LB + BH + LH. ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಇಲ್ ಬಿ L ಇಂಟು B ಇಂಟು H ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಕಮಿಂಗ್ ಟು ದ ಸಿಲಿಂಡರ್ಗೆ ಬರೋದಾದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಲಿಂಡರ್ ಅಂತ ಕೇಳಿದಾಗ 2πr/h ಅನ್ನೋದು ನೆನಪಲ್ಲಿಟ್ಕೊಳ್ಳಿ. 2πr ನಿಮ್ಗೆ ಗೊತ್ತಿದೆ, ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಅದಕ್ಕೆ ಹೈಟನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ CSE ಆಫ್ ಸಿಲಿಂಡರ್ ಆಗುತ್ತೆ. ಕೆಲವೊಂದ್ಸರಿ ಪೆರಿಮೀಟರ್ ಆಫ್ ಬೇಸ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಬೇಸ್ ಯಾವ ಥರ ಇದೆ ನಿಮಗೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸರ್ಕಲ್. ಹಾಗಾಗಿ 2πr. ಟೋಟಲ್ ಸರ್ಫೇಸ್ ಏರಿಯಾ ನೋಡಿ, ಏನಾಗಿರುತ್ತೆ, ನಾವು ಬೇಸ್ ಏರಿಯಾ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ತೊಗೊಳ್ಬೇಕು. ಸೊ 2πr ಇಂಟು r+h. ಆ್ಯಕ್ಚುಲಿ ಇದು ಹೆಂಗಪ್ಪ ಅಂತಂದರೆ 2 ಸರ್ಕಲಿಂದ 2πr. ಓಕೆ, 2πr² + πr² 2πr² ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ 2πr/h ಆಗುತ್ತೆ. ಇದರಲ್ಲಿ ನಾವು 2πr ಅನ್ನು ಕಾಮನ್ ಆಗಿ ತೊಗೊಂಡ್ರೆ ಉಳ್ಕೊಳ್ಳೋದು r+h ಅಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ πr²h. ಅದೇ ಬೇಸ್ ಏರಿಯಾ ಅಗೇನ್ ಆಸ್ ಐ ಟೋಲ್ಡ್ ಯು ಏನಂತ ಬರುತ್ತೆ, πr². ನೆಕ್ಸ್ಟ್ ಕಮಿಂಗ್ ಟು ದ ಕೋನ್ ನೋಡ್ತಾ ಬನ್ನಿ. ಕೋನಲ್ಲಿ ನಾವು ತೊಗೊಳ್ಳೋದಾದರೆ ಇಲ್ಲಿ ನೋಡಿ ರಿಲೇಷನ್ಶಿಪ್ ಕೂಡ ನೆನ್ಪಿಟ್ಕೋಬೇಕು. ಇಲ್ಲಿ ನೋಡಿ 3 ಥರ ಬರುತ್ತೆ, ರೇಡಿಯಸ್ಸು, ಹೈಟು, ಸ್ಲ್ಯಾಂಟ್ ಹೈಟ್. ಇದನ್ನು ಸ್ಲ್ಯಾಂಟ್ ಹೈಟ್ ಅಂತ ತೊಗೊಳ್ತೀವಿ ನೋಡಿ. ಸ್ಲ್ಯಾಂಟ್ ಹೈಟ್ಗೆ ಒಂದು ಫಾರ್ಮುಲಾ ಇದೆ, √h² + r². ಯಾಕೆ ಅಂತಂದರೆ ದಿಸ್ ಆ್ಯಂಗಲ್ ವಿಲ್ ಬಿ 90 ಡಿಗ್ರಿ. ಹಾಗಾಗಿ ನಾವು ಇಲ್ಲಿ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡ್ತೀವಿ. ಇದರಲ್ಲಿ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಬಂದರೆ πrl, ಟೋಟಲ್ ಸರ್ಫೇಸ್ ಏರಿಯಾ πr+l ಅಂತ ತೊಗೊಳ್ತೀವಿ. ವಾಲ್ಯೂಮ್ ಆಫ್ ಸ್ಪಿಯರ್ ಬಂದರೆ 1/3 πr²h ಆರ್ 1/3 B ಅಂತ πr² ಬೇಸ್ ಏರಿಯಾ ಅಂತ ಕೂಡ ತೊಗೊಳ್ಬೋದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ನೋಟ್ ಅಂತ ಹೇಳಿ ನಾನು ಇಲ್ಲೊಂದು ಕೊಟ್ಟಿದ್ದೀನಿ. ಏನಪ್ಪ ಅಂದರೆ, ಇಫ್ ಅ ಸಿಲಿಂಡರ್ ಆಫ್ ಅ ಕೋನ್ ಹ್ಯಾವ್ ಸೇಮ್ ರೇಡಿಯಸ್ ಸೇಮ್ ಹೈಟ್. ಈಗ ಯಾವುದೋ ಒಂದು ಕೋನ್ ತೊಗೊಳ್ತಿದ್ದೀರಾ, ಯಾವುದೋ ಒಂದು ಸಿಲಿಂಡರ್ ತೊಗೊಳ್ತೀರಾ, 2 ಸೇಮ್ ರೇಡಿಯಸ್ಸು ಸೇಮ್ ಹೈಟಲ್ಲಿ ಇತ್ತು ಅಂದ್ಕೊಳ್ಳೋಣ. ಇವೆರಡಕ್ಕೂ ಯಾವ ಥರ ರಿಲೇಷನ್ಶಿಪ್ನ ತೊಗೊಳ್ಬೋದು ಅಂದರೆ ನೋಡಿ, ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ 3 ಟೈಮ್ಸ್ ಆಫ್ ವಾಲ್ಯೂಮ್ ಆಫ್ ಕೋನ್. ಅಂದರೆ ಒಂದು ಸಿಲಿಂಡರ್ ತುಂಬಬೇಕು ಅಂದರೆ, ವಾಲ್ಯೂಮ್ ಆಫ್ ಸಿಲಿಂಡರ್ ತುಂಬಬೇಕು ಅಥವಾ ಯಾವುದೋ ಒಂದು ಇದು ಫಿಲ್ ಆಗಬೇಕು ಅಂದರೆ ಈ ಥರದ್ದು ಎಷ್ಟು ಟೈಮ್ಸ್ ಹಾಕಬೇಕು, 3 ಟೈಮ್ಸ್ ನಾವು ಫಿಲ್ ಮಾಡಬೇಕು. ಆರ್ ವಾಲ್ಯೂಮ್ ಆಫ್ ಕೋನ್ ಬೇಕು ಅಂದರೆ 1/3 ಆಫ್ ವಾಲ್ಯೂಮ್ ಆಫ್ ಸಿಲಿಂಡರ್. ಈಗ ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಹೇಳ್ತೀನಿ ನೋಡಿ. ಈಗ ವಾಲ್ಯೂಮ್ ಆಫ್ ಕೋನ್ ಕೊಟ್ಟಿರ್ತಾರೆ ಎಷ್ಟು, 100 cm³ ಅಂತ ಕೊಟ್ಟಿರ್ತಾರೆ.
ವಾಟ್ ಇಸ್ ದ ವಾಲ್ಯೂಮ್ ಆಫ್ ಸಿಲಿಂಡರ್. ಅವಾಗ ನಾವೇನು ಮಾಡ್ತೀವಿ 3 × 100 300 ಅಂತ ತೊಗೊಳ್ತೀವಿ. ಅದೇ ನೋಡಿ ಕೆಲವೊಂದು ಸರಿ ಸಿಲಿಂಡರ್ದು ಕೊಟ್ಬಿಡ್ತಾರೆ ಏನು ಅಂತ 600 cm3. ಇದು ಸಿಲಿಂಡರ್ದು. ಕೋನ್ ಏನಪ್ಪ ಅಂದರೆ ಡಿವೈಡೆಡ್ ಬೈ 3 ಮಾಡಬೇಕು. ಸೊ ಎಷ್ಟು ಬರುತ್ತೆ 200. ಈ ಥರ ನೋಡಿ ಇಲ್ಲಿ ಕೋನ್ ಕೊಟ್ಟು ಸಿಲಿಂಡರ್ ಕೇಳಿದ್ರೆ ಮಲ್ಟಿಪ್ಲೈ ಮಾಡಿ. ಸಿಲಿಂಡರ್ ಇಲ್ಲಿ ನೋಡಿ ಇಲ್ಲಿ ಅದೇನೆ ಸಿಲಿಂಡರ್ ವ್ಯಾಲ್ಯೂ ಕೊಟ್ಟು ಇಲ್ಲಿ ನೋಡಿ ಕೋನ್ ವ್ಯಾಲ್ಯೂ ಅಬ್ಸರ್ವ್ ಮಾಡಿ. ವಾಲ್ಯೂಮ್ ಆಫ್ ಕೋನ್ ಕೊಟ್ಟು ಸಿಲಿಂಡರ್ ಕೇಳಿದಾಗ ಮಲ್ಟಿಪ್ಲೈ ಮಾಡಿ. ಅದೇ ಸಿಲಿಂಡರ್ ವ್ಯಾಲ್ಯೂ ಕೊಟ್ಟು ಕೋನ್ ಕೇಳಿದ್ರೆ ಡಿವೈಡ್ ಮಾಡಿ ಅಷ್ಟೇ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಸ್ಪಿಯರ್ಗೆ ಬರೋದಾದರೆ ಎರಡೇ ಬರೋದು ನಿಮಗೆ ಇಲ್ಲಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಬರಲ್ಲ. ಜಸ್ಟ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ 4πr². ವಾಲ್ಯೂಮ್ ಆಫ್ ಸ್ಪಿಯರ್ 4/3 πr³ ಆಗುತ್ತೆ. ಅದೇ ನೆಕ್ಸ್ಟು ಇದರ ಹಾಫ್ ತೊಗೊಂಡ್ರೆ ಹೆಮಿಸ್ಪಿಯರ್ ತೊಗೊಂಡ್ರೆ ಇದರಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ 2πr². ಟೋಟಲ್ ಸರ್ಫೇಸ್ ಏರಿಯಾ 3πr². ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ 2/3 πr³ ಅಂದರೆ ಇದ್ರ ಹಾಫ್ ತೊಗೊಳ್ತೀವಿ. ಇದ್ರ ಜೊತೆಗೆ ಒಂದಷ್ಟು ನೋಟ್ ನೋಡಿ. 1 ಲೀಟರ್ ಅಂದರೆ 1000 cm³ ಆರ್ 1 m³ ಇಸ್ ದಿ 1000 ಲೀಟರ್ಸ್. ಈ ಥರ ನಮಗೆ ಏನು ಬರುತ್ತೆ ಲೈಕ್ ರೀಸನ್ಸ್ ಬರುತ್ತೆ. ಇದರ ರಿಲೇಟೆಡ್ ಆಗಿ ನಾನು ಹೇಳ್ತೀನಿ ಹೇಗೆ ಮಾಡಬೇಕು ಅನ್ನೋದು ರಿಲೇಟೆಡ್ ಆಗಿ. ನಾವು ಕಮಿಂಗ್ ಟು ದ ಕ್ವೆಶನ್ಸಿಗೆ ಬರೋಣ. ಈಗ ಕ್ವೆಶನ್ಸಿಗೆ ಬರೋದಾದರೆ ಫಸ್ಟ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಇಫ್ ದ ಎಡ್ಜ್ ಎ ಈಸ್ ಅಂತ ಕೇಳಿದ್ದಾರೆ. ಕೆಲವೊಂದ್ಸರಿ ಫಾರ್ಮುಲಾನೇ ಕೇಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ TSE ಆಫ್ ಕ್ಯೂಬ್ ಕೇಳ್ತಾ ಇದ್ದಾರೆ. ಸೊ ಆಸ್ ಯು ನೋ ದಟ್ 6a². ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬಾಯ್ಡ್ ಆಫ್ ಲೆಂತ್ L, ಬ್ರೆಡ್ತ್ B, ಹೈಟ್ H ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ 2 ಟೈಮ್ಸ್ ಆಫ್ LB + BH + LH ಎ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಫ್ ದ ಸಾಲಿಡ್ ಇಸ್ ಕನ್ವರ್ಟೆಡ್ ಫ್ರಮ್ ಒನ್ ಶೇಪ್ ಟು ಅನದರ್. ಕೇಳಿಸ್ಕೊಳ್ಳಿ, ಯಾವುದೋ ಒಂದು ಸಾಲಿಡ್ಡು ಒಂದು ಶೇಪಿಂದ ಅನದರ್ ಶೇಪ್ಗೆ ನೀವು ಕನ್ವರ್ಟ್ ಮಾಡ್ತೀರಾ ಅಂತಂದರೆ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಡಸ್ ನಾಟ್ ಚೇಂಜ್ ಅಂತಂದರೆ ಇಟ್ಸ್ ವಾಲ್ಯೂಮ್ ರಿಮೇನ್ಸ್ ಸೇಮ್. ಏನಾಗಿರುತ್ತೆ, ಅದ್ರ ವಾಲ್ಯೂಮ್ ಸೇಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಎ ಸಿಲಿಂಡರ್, ಎ ಕೋನ್ ಆ್ಯಂಡ್ ದಿ ಹೆಮಿಸ್ಪಿಯರ್ ಆರ್ ಇನ್ ದ ಸೇಮ್ ಆರ್ ಆಫ್ ಸೇಮ್ ಬೇಸ್, ಸೇಮ್ ಹೈಟ್, ದೆನ್ ದ ರೇಷಿಯೋ ಆಫ್ ದೇರ್ ವಾಲ್ಯೂಮ್ಸ್ ಈಸ್ ಅಂತ ಕೇಳ್ತಿದ್ದಾರೆ. ಈಗ ಫಸ್ಟ್ ನೋಡಿ, ಸಿಲಿಂಡರ್ ವಾಲ್ಯೂಮ್ ಏನಂತ ಬರಿತೀವಿ ನಾವು, ಸಿಲಿಂಡರು πr²h ರೇಷಿಯೋ. ನೆಕ್ಸ್ಟ್ ನೋಡಿ, ಕೋನ್ ಅಂತ ಬರುತ್ತೆ, ದಟ್ ಈಸ್ 1/3 πr²h ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಬರೋದಾದರೆ ಹೆಮಿಸ್ಪಿಯರ್ ಅಂತಂದರೆ ನೋಡಿ ಇದು 2/3 πr³ ಆಗುತ್ತೆ. ಅಂದರೆ ಹೈಟ್ ರಿಮೈನ್ಸ್ ಸೇಮ್ ಅಷ್ಟೇ. ಈಗ ನೋಡಿ πr²h πr ಇದು ಕ್ಯಾನ್ಸಲ್ ಆಗುತ್ತೆ r³. ಸೊ ಉಳ್ಕೊಳ್ಳೋದು ನೋಡಿ 1:1/3 2/3. ಕರೆಕ್ಟಾ? ನಾನು ಇವಾಗ ಡಿನಾಮಿನೇಟರ್ ಕ್ಯಾನ್ಸಲ್ ಆಗಬೇಕು ಅಂತ ಹೇಳಿ 3ಯಿಂದ ಮಲ್ಟಿಪ್ಲೈ ಮಾಡಿದಾಗ 3:1:2 ಬರುತ್ತೆ ನೋಡಿ. ಇದಕ್ಕೆ 3 ಮಲ್ಟಿಪ್ಲೈ ಆಗುತ್ತೆ, 3 ಕ್ಯಾನ್ಸಲ್ ಆಯಿತು 3. ಸೊ 3:1:2 ಆಪ್ಷನ್ ಸಿ ಆಗಿರುತ್ತೆ. ಇನ್ನೊಂದು ಸರಿ ನೋಡಿ, ಎಲ್ಲ ರೇಷಿಯೋ ತೊಗೊಳ್ತೀರಾ, ಅವರು ಸೇಮ್ ರೇಡಿಯಸ್ ಸೇಮ್ ಹೈಟ್ ಆಗಿರೋದ್ರಿಂದ ಕ್ಯಾನ್ಸಲ್ ಮಾಡ್ತೀವಿ. ಇನ್ನು ಉಳ್ಕೊಳ್ಳೋದು ನಮಗೆ 1:1/3 2/3. ನಾನು ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ಐ ಮಲ್ಟಿಪ್ಲೈಯಿಂಗ್ ದಟ್ ಬೈ 3. ಸೊ 3 × 1 3. ಇಲ್ಲಿ ನೋಡಿ 3 ಕ್ಯಾನ್ಸಲ್ ಆಯಿತು, ಇಲ್ಲಿ 3 ಆಯಿತು, 2 ಬಂತು. ನೆಕ್ಸ್ಟ್ ನೋಡ್ತಾ ಬನ್ನಿ. ಎ ಮೆಟಲ್ ಶೀಟ್ ಆಫ್ ಲೆಂತ್ 2 cm and breadth 44 cm is rolled to form the hollow pipe of length 2 cm. Then the radius of the pipe is ಅಂತೇಳಿ ಕೇಳ್ತಾ ಇದ್ದಾರೆ. A metal sheet, ಇದು 2 cm, this is 44 cm. ನೋಡಿ, ಹಿಂಗೆ ನೀವು ರೋಲ್ ಮಾಡೋಕ್ಕಾಗಲ್ಲ. ನೀವು ಹೆಂಗೆ ಮಾಡಬೇಕು, ಈ ಥರ ರೋಲ್ ಮಾಡಬೇಕು. ಸಿಲಿಂಡರ್ ಮಾಡಬೇಕು ಅಂತಂದರೆ, ಹ್ಯಾಲೋ ಪೈಪ್ ಮಾಡಬೇಕು ಅಂದರೆ ಇದನ್ನು ನಾವು ರೋಲ್ ಮಾಡಬೇಕು. ಇದನ್ನು ರೋಲ್ ಮಾಡ್ತೀನಿ ಅಂತಂದರೆ ದಿಸ್ 44 ಬಿಕಮ್ಸ್ ದಿ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ 44 cm ಬಿಕಮ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಸೊ ಸರ್ಕಂಫರೆನ್ಸ್ ಇಸ್ ಈಕ್ವಲ್ ಟು ಎಷ್ಟಾಗ್ತಿದೆ 44. ಈಗ ಸರ್ಕಂಫರೆನ್ಸ್ ಫಾರ್ಮುಲಾ ಏನು, 2πr ಇಸ್ ಈಕ್ವಲ್ ಟು 44. ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, 2 × 22/7 × r ಈಕ್ವಲ್ಸ್ 44. ಇಲ್ಲಿ ಅಬ್ಸರ್ವ್ ಮಾಡಿ, 22 1s 22 2s. ಈ 2 ಕ್ಯಾನ್ಸಲ್ ಆಯಿತು, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ r ಇಸ್ ಈಕ್ವಲ್ ಟು ಎಷ್ಟು ಬರ್ತಿದೆ 7 cm. ಸೊ D ಇಸ್ 7. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡ್ತಾ ಬನ್ನಿ. ಎ ಸಿಲಿಂಡರ್ ಆ್ಯಂಡ್ ದಿ ಕೋನ್ ಆರ್ ದ ಸೇಮ್ ರೇಡಿಯಸ್ ಆ್ಯಂಡ್ ಸೇಮ್ ಹೈಟ್. ದ ರೇಷಿಯೋ ಆಫ್ ದಿ ವಾಲ್ಯೂಮ್ ಆಫ್ ದೇರ್ ಸಿಲಿಂಡರ್ ಆ್ಯಂಡ್ ದಟ್ ಆಫ್ ಕೋನ್ ಅಂತ ಕೇಳ್ತಿದ್ದಾರೆ. ರೇಷಿಯೋ ಆಫ್ ವಾಲ್ಯೂಮ್ ಆಫ್ ದೇರ್ ಕೋನ್ ಅಂದರೆ ಅವ್ರು ಕೇಳ್ತಾ ಇರೋದು ಸಿಲಿಂಡರ್ ವರ್ಸಸ್ ಕೋನ್ ಕೇಳ್ತಾ ಇದ್ದಾರೆ. ಸೊ ಸಿಲಿಂಡರ್ದೇನು ನಾವು πr²h ಅಂತ ಬರಿತೀನಿ. ಇದು 1/3 πr²h. ಸೊ ಹೈಟು ರೇಡಿಯಸ್ ಸೇಮ್ ಆಗಿರೋದ್ರ ಕ್ಯಾನ್ಸಲ್ ಆಯಿತು. 1/3 ಅಂತಂದರೆ ಇಟ್ ಇಸ್ 3/1. ಸೊ 3:1 ಆಗಿರುತ್ತೆ. ಓಕೆ,
ನೆಕ್ಸ್ಟ್ ನೋಡಿ, ದಿ ಡಯಾಮೀಟರ್ ಆಫ್ ದ ಸ್ಪಿಯರ್ ಇಸ್ 6 centimeter and it is melted to drawn a wire of diameter 2 millimeter, then the length of that wire is ಅಂತೇಳಿ ಕೇಳ್ತಿದ್ದಾರೆ. ನೋಡಿ ಸ್ಪಿಯರ್ಡ್ ಡಯಾಮೀಟರು 6 ಆದರೆ ರೇಡಿಯಸ್ ಎಷ್ಟಾಗುತ್ತೆ 3 centimeter ಆಯಿತು. ನೆಕ್ಸ್ಟ್ ನೋಡಿ, ಇಲ್ಲೂ ಅಷ್ಟೇ ಡಯಾಮೀಟರ್ 2 ಆದರೆ ಇದು 1 millimeter ಆಗುತ್ತೆ ರೇಡಿಯಸ್. ಆದರೆ ಇದನ್ನು ನಾವು ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ 0.1 centimeter ಆಗುತ್ತೆ, ಯಾಕಂದರೆ ಡಿವೈಡೆಡ್ ಬೈ 10 ಮಾಡ್ತೀವಿ. ಈಗ ನಮಗೆ ಇಲ್ಲಿ ಸ್ಪಿಯರ್ನ ಮೆಲ್ಟ್ ಮಾಡಿ ಸಿಲಿಂಡರ್ ಅಂದರೆ ವೈರ್ ಅಂದರೆ ಸಿಲಿಂಡರ್ ಅಂತ ನೆನ್ಪಿಟ್ಕೊಳ್ಳಿ. ಹಾಗಾದರೆ ನಾನು ನೋಡಿ ಇಲ್ಲಿ ವಾಲ್ಯೂಮ್ ಆಫ್ ಸ್ಪಿಯರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಆಗುತ್ತೆ. ಸ್ಪಿಯರ್ದು ಫಾರ್ಮುಲಾ ಏನು, 4/3 πr³. ಓಕೆನಾ, ಇದೇನಾ ಈಸ್ ಈಕ್ವಲ್ ಟು ಏನಾಯಿತು πr²h. ನೋಡಿ ಪೈ ಕ್ಯಾನ್ಸಲ್ ಆಯಿತು, ಉಳಿದಿದ್ದು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 4/3, 3 ಅನ್ನೋದು ಎಷ್ಟಾಗಬೇಕು 3 times ಆಗಬೇಕು, ಇಸ್ ಈಕ್ವಲ್ ಟು 0.1 × 0.1 × h. ಇಲ್ಲಿ ನೋಡಿ 1 3 ಕ್ಯಾನ್ಸಲ್ ಆಯಿತು, ಉಳ್ಕೊಂಡಿದ್ದನ್ನು ಮಲ್ಟಿಪ್ಲೈ ಮಾಡೋಣ. ಈ ಕಡೆ ನಾವಿಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, 3 3s 9, 9 3s 36 ಆಯಿತು, ಹೌದಲ್ವಾ. ಸೊ ವಿ ಹ್ಯಾವ್ ಹಿಯರ್ 36 ಆಯಿತು, ಎಲ್ಲ ಸೆಂಟಿಮೀಟ್ರಲ್ಲಿದೆ. ಸೊ 36 ಇಸ್ ಈಕ್ವಲ್ ಟು, ಇಲ್ಲಿ ಡಿವೈಡ್ ಮಾಡೋಣ ಯಾವುದರಿಂದ, 0.1 × 0.1 = h. ಅಂದರೆ ಇಲ್ಲಿ ನಮ್ಗೆ ಏನಾಯ್ತು ಅಂತಂದರೆ 3000 ಪಾಯಿಂಟ್ನ ಶಿಫ್ಟ್ ಮಾಡಿಕೊಂಡ್ರೆ ಇಲ್ಲೇನಾಗುತ್ತೆ 3000, ಅಥವಾ 36ನ ನಾವು 0.01 ಇಂದ ನೋಡಿ 36 ಡಿವೈಡೆಡ್ ಬೈ 0.01 ಇದನ್ನು ಮಾಡಿದ್ರೆ, ಸೊ ಯು ವಿಲ್ ಗೋಯಿಂಗ್ ಟು ಗೆಟ್ 3600 centimeter. ಮ್ಯಾಮ್ ಇಲ್ಲಿ ಆನ್ಸರ್ ಇಲ್ವಲ್ಲ ಅಂದರೆ, ಇದು ಸೆಂಟಿಮೀಟ್ರಲ್ಲಿದೆ, ಆನ್ಸರ್ ನೋಡಿ ಮೀಟ್ರಲ್ಲಿದೆ. ಸೊ ಡಿವೈಡೆಡ್ ಬೈ 100 ಮಾಡಿದ್ರೆ 36 ಬರುತ್ತೆ. ಸೊ ಆನ್ಸರ್ ಇಸ್ 36. ಒಂದು ಸ್ವಲ್ಪ ಕ್ವೆಶನ್ ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇಟ್ ಈಸ್ ಈಸಿ. ನೆಕ್ಸ್ಟ್ ನೋಡಿ, ಎ ಮೆಟಾಲಿಕ್ ಸ್ಪಿಯರ್ ಆಫ್ ರೇಡಿಯಸ್ 10.5 centimeter ಇಸ್ ಮೆಲ್ಟೆಡ್ ಆ್ಯಂಡ್ ರೀಕ್ಯಾಸ್ಟ್ ಇನ್ ಟು ದ ಸ್ಮಾಲ್ ಕೋನ್ಸ್. Each of radius 3.5 centimeter and height is 3 centimeter. Then number of such cone. ಇದು ತುಂಬ ಸಿಂಪಲ್ ನೋಡಿ. ಸ್ಪಿಯರ್ನ ಏನಕ್ಕೆ ಕನ್ವರ್ಟ್ ಮಾಡಿದ್ದಾರೆ, ಕೋನಾಗಿ ಕನ್ವರ್ಟ್ ಮಾಡಿದ್ದಾರೆ. ಮ್ಯಾಮ್ ಇದನ್ನೆಲ್ಲ MCQ ಕೇಳ್ತಾರಾ ನೋಡಿ. ನಾನೇನು ಮಾಡಿದ್ದೀನಿ ಅಂದರೆ ಈ ಥರದ್ದನ್ನು 4 marksಗೂ ಕೇಳ್ಬೋದು, ಬಟ್ ಹೆಂಗೆ ನೀವು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ವಾಲ್ಯೂಮ್ ಆಫ್ ಇಲ್ಲೇನಾಗುತ್ತೆ, ವಾಲ್ಯೂಮ್ ಆಫ್ ಸ್ಪಿಯರು ಮೆಲ್ಟೆಡ್ ಇಂಟು ಕೋನ್. ಎಷ್ಟು ಕೋನ್ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ನಾವು ಇಲ್ಲಿ ಎಷ್ಟು ಕೋನ್ ಅಂದರೆ n × ಕೋನ್ಸ್. ಇಲ್ಲಿ ನೋಡಿ, ಈಗ ವಾಲ್ಯೂಮ್ ಆಫ್ ಸ್ಪಿಯರ್ ಇಂಟು ಈಕ್ವಲ್ಸ್ n × ವಾಲ್ಯೂಮ್ ಆಫ್ ಕೋನ್. ಅರ್ಥ ಮಾಡ್ಕೊಳ್ಳಿ, n × ವಾಲ್ಯೂಮ್ ಆಫ್ ಕೋನ್ ಮಾಡ್ತಾ ಇರೋದು. ವಾಲ್ಯೂಮ್ ಆಫ್ ಸ್ಪಿಯರ್ದೇನು ತೊಗೊಳ್ತೀರಾ, 4/3 πr³ ಈಕ್ವಲ್ಸ್ ಇಲ್ಲೇನು ಬರುತ್ತೆ, n × 1/3 πr²h. ಪೈ ಕ್ಯಾನ್ಸಲ್ ಮಾಡ್ತೀರಾ, ಇಲ್ಲಿ 3 3 ಕ್ಯಾನ್ಸಲ್ ಮಾಡ್ತೀರಾ ಡಿನಾಮಿನೇಟರ್. ಈಗ ಉಳ್ಕೊಂಡಿರೋದು ನೋಡಿ 4 × ಎಷ್ಟು ಕೊಟ್ಟಿದ್ದಾನೆ ರೇಡಿಯಸ್ 10.5, 3 times ತೊಗೊಳ್ಬೇಕು, ಇಂಟು 10.5 × 10.5 ಈಕ್ವಲ್ಸ್ ಇಲ್ಲೇನು ಉಳ್ಕೊಂಡಿದೆ r². ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ 3.5 × 3.5 × 3. ಈಗ ಇಲ್ಲೇನಾದರೂ ಡಿವೈಡ್ ಮಾಡೋಕ್ಕಾಗತ್ತಾ ನೋಡಿ. ಇಲ್ಲಿ 10.5ನ ನಾವೇನಾದರೂ ಡಿವೈಡ್ ಮಾಡೋಕ್ಕಾಗ, ಎನ್ ಒಂದು ಬಿಟ್ಟಿದ್ದೀನಿ, ಎನ್ ನೋಡ್ಕೊಳ್ಳಿ. ಎಸ್, ಡಿವೈಡ್ ಮಾಡೋಕ್ಕಾಗತ್ತಾ ನೋಡೋಣ. ಸೊ ನಾವೇನು ಮಾಡ್ಬೋದು, ಇಲ್ಲಿ 10.5 ಇಸ್ ಡಿವೈಡೆಡ್ ಬೈ 35 ಅಂತಲೇ ತೊಗೊಳ್ಳಿ. 105 ಇಸ್ ಡಿವೈಡೆಡ್ ಬೈ 35 ಆಗುತ್ತೆ. ಸೊ ನಮಗಿಲ್ಲಿ ಡಿವೈಡೆಡ್ ಬೈ 3.5 ಅಂದರೆ 3s ಆಗುತ್ತೆ ನೋಡಿ. ಇದು 1s, ಇದು 3s, ಮತ್ತು ಇದು 1s 3s. ಕ್ಲಿಯರ್ ಆಯಿತಾ. ಈ 3 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇನ್ನು ಉಳ್ಕೊಂಡಿರೋದೇನು 4 3s 12 × 10.5. ಸೊ 126 ಬರುತ್ತೆ. ಸೊ 126 ಆಗುತ್ತೆ ನೋಡಿ. ಇನ್ನೊಂದು ಸರಿ 3.5 1s 3.5 3s 10.5, 3.5 1s 3.5 3s 105. ಇಲ್ಲೊಂದು 3 ಇದೆಯಲ್ಲ, 3 ಕ್ಯಾನ್ಸಲ್ ಮಾಡಿದೆ. ಉಳ್ಕೊಂಡಿರೋದೇನು ಈ 4 × 3 12 × 10.5 ಎಷ್ಟು ಬರುತ್ತೆ ನಿಮಗೆ 126. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಒನ್ ನೋಡಿ. ಇಫ್ ಅ ಕೋನ್ ಇಸ್ ಕಟ್ ಇಂಟು 2 parts by horizontal plane, okay, though the midpoints of this axis, then the ratio of the volume of upper cone and the original cone ಅಂತ ಕೇಳ್ತಾ ಇದ್ದಾರೆ ನೋಡಿ. ಒಂದು ಕೋನ್ ಇದೆ, ಹಾರಿಜಾಂಟಲ್ ಆಗಿ ನಾನು ಕಟ್ ಮಾಡಿದ್ರೆ ಆಕ್ಸಿಸ್ಗೆ ಮಿಡ್ ಪಾಯಿಂಟ್ಸ್ಗೆ, ಎಕ್ಸಾಕ್ಟ್ ಮಿಡ್ ಪಾಯಿಂಟ್ಸ್ಗೆ ಕಟ್ ಮಾಡಿದ್ರೆ ಈ ಮುಂಚೆನೇ ಇರುವಂಥ ಕೋನ್ಗೂ ಇದಕ್ಕೂ ಎಷ್ಟು, ವಾಟ್ ವಿಲ್ ಬಿ ದ ರೇಷಿಯೋ ಅಂತ ಕೇಳಿದ್ದಾರೆ ನೋಡಿ. ಅದು ಫಾರ್ ಎಕ್ಸಾಂಪಲ್ ಇದು ರೇಷಿಯೋ ಹೇಗಿರುತ್ತೆ ಅಂತಂದರೆ 1:8 ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಇದು ತುಂಬ ಡಿರೈವೇಷನ್ ಜಾಸ್ತಿ ಇದೆ, ಬಟ್ ನಿಮ್ಗೆ ಗೊತ್ತಿರಲಿ ಏನು 1:8 ಅಂತೇಳಿ.
Next, coming to the next one ನೋಡಿ, the volume of two spheres are in the ratio 64:27, then the ratio of their surface area. ನೋಡಿ, ಇದು ತುಂಬಾ ಸಿಂಪಲ್ ಟ್ರಿಕ್ಕು. ವಾಲ್ಯೂಮ್ ಕೊಟ್ಟಿದ್ದಾರೆ ಅಂದರೆ ಅದು ಕ್ಯೂಬಿಕ್ ಅಂತ ನೆನಪಲ್ಲಿ ಇಟ್ಕೊಳ್ಳಿ, ಏರಿಯಾ ಕೊಟ್ಟಿದ್ದಾರೆ ಅಂದರೆ ಸ್ಕ್ವೇರ್ ಅಂತ ನೆನಪಲ್ಲಿರಲಿ. ವಾಲ್ಯೂಮು ಕ್ಯೂಬು, ಏರಿಯಾ ಸ್ಕ್ವೇರು. ಈಗ ಇದು ನೋಡಿ, ಯಾವ ನಂಬರ್ನ ಸ್ಕ್ವೇರ್ ಇದು? 4, ಸರಿನಾ? ಬಿಕಾಸ್ 4 ಕ್ಯೂಬ್ ಇಸ್ 64, ಇದು 3 ಕ್ಯೂಬ್ ಇಸ್ 27. ಈಗ ಅವ್ರು ಕೇಳ್ತಾ ಇರೋದೇನು? ಏರಿಯಾ. ಇದನ್ನು ಸ್ಕ್ವೇರ್ ಮಾಡಿ, 4 ಸ್ಕ್ವೇರ್ 16, 3 ಸ್ಕ್ವೇರ್ 9, ಈ ಥರ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಕ್ವೆಶನ್ ತೊಗೊಳ್ತೀನಿ ನೋಡಿ. ಈಗ ರೇಷಿಯೋ ಸರ್ಫೇಸ್ ಏರಿಯಾ ಕೊಟ್ಬಿಡ್ತಾರೆ. ಏನಪ್ಪ ಸರ್ಫೇಸ್ ಏರಿಯಾ ಅಂತಂತಂದರೆ 25:36 ಅಂತ ಕೊಟ್ಬಿಡ್ತಾರೆ. 25:36 ಅಂತೇಳಿ ಇಲ್ಲಿ ನೀವೇನು ಮಾಡಬೇಕಾಗತ್ತೆ, ಫಸ್ಟು ಇದ್ರದ್ದು ಯಾವ ಸ್ಕ್ವೇರ್ ಅಂತ ಫೈಂಡ್ ಔಟ್ ಮಾಡಿ. ಓಕೆ, ಯಾವ ಸ್ಕ್ವೇರ್? ಇಲ್ಲಿ ನೋಡಿ, ಇದು 5 ಸ್ಕ್ವೇರ್ 5, 36 ಅನ್ನೋದು 6 ಸ್ಕ್ವೇರ್. ಇದು ನಮ್ಗೇನು ಬಂತು? ಇದು ರೇಡಿಯಸ್ ಅಂತ ಕನ್ಸಿಡರ್ ಅಂದ್ಕೊಂಡ್ರೆ ಅದ್ರ ಕ್ಯೂಬ್ ಮಾಡ್ಕೊಳ್ಳಿ. ಕ್ಯೂಬ್ ಮಾಡಿದ್ರೆ ಏನು ಬರುತ್ತೆ? ಸೊ 125 ಇದು ವಾಲ್ಯೂಮ್ ಆಗುತ್ತೆ. 125:216 ಇದು ವಾಲ್ಯೂಮ್ ಆಗುತ್ತೆ. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ನೋಡಿ, ವಾಲ್ಯೂಮ್ ಕೊಟ್ಟರೆ ಅದನ್ನು ಕ್ಯೂಬ್ ಮಾಡ್ಕೊಂಡು ನಂಬರ್ಸ್, ಅಂದರೆ ಕ್ಯೂಬ್ ರೂಟ್ ಮಾಡ್ಕೊಂಡು ನಂಬರ್ಸ್ ಫೈಂಡ್ ಔಟ್ ಮಾಡಿ. ಸರ್ಫೇಸ್ ಏರಿಯಾಗೆ ಸ್ಕ್ವೇರ್ ಮಾಡಿ. ಅದೇ ಸರ್ಫೇಸ್ ಏರಿಯಾಗೆ ಕೊಟ್ಟರೆ ಸ್ಕ್ವೇರ್ ಔಟ್ ಮಾಡ್ಕೊಂಡು ನಂಬರ್ ಫೈಂಡ್ ಔಟ್ ಮಾಡಿ, ಅದನ್ನು ಕ್ಯೂಬ್ ಮಾಡಿ. ಓಕೆ, ನೆಕ್ಸ್ಟ್ ನೋಡ್ತಾ ಬರೋಣ. ದ ರೇಡಿಯೈ ಆಫ್ 2 cylinders ಆರ್ ಇನ್ ದ ರೇಷಿಯೋ 3:5. ಇಫ್ ದೇರ್ ಹೈಟ್ಸ್ ಆರ್ ಇನ್ ದ ರೇಷಿಯೋ 2:3, ದೆನ್ ದ ರೇಷಿಯೋ ಆಫ್ ದೇರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕೇಳ್ತಿದ್ದಾರೆ. ಸೊ ದ ರೇಡಿಯೈ ಆಫ್, ನೋಡಿಲಿ, ರೇಡಿಯಸ್ ಎಷ್ಟಂತೆ? 3/5. ಓಕೆ, ರೇಷಿಯೋ ಎಷ್ಟು? 3:5. ದೇರ್ ಹೈಟ್ ನೋಡಿ, ಹೈಟ್ ಎಷ್ಟಂತ ಹೇಳ್ತಿದ್ದಾರೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ ಕ್ವೆಶನ್ನು. The radii of 2 cylinders are ratio 3:5 and their height is 2:3. Then their curved surface area. Curved surface area ಅಂದರೆ 2πRh. ಹೌದಲ್ವಾ? ಸೊ 2πRh ಇರೋದ್ರಿಂದ ಜಸ್ಟ್ ವೆರಿ ಸಿಂಪಲ್ ಇದು. ಇಲ್ಲಿ ರೇಡಿಯಸ್ ಎಷ್ಟಿರುತ್ತೆ, ರೇಡಿಯಸ್ ಏನು ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡ್ರೆ ನಾವು ಕರೆಕ್ಟಾಗಿ ಇಫ್ ಐ ಅಬ್ಸರ್ವ್ ದ ರೇಡಿಯಸ್ ನಾವು ಅಬ್ಸರ್ವ್ ಮಾಡಿಕೊಂಡ್ರೆ, ಸೊ ದ ರೇಷಿಯೋ ವಿಲ್ ಬಿ, ರೇಷಿಯೋ ಏನಾಗಿರುತ್ತೆ? ಸೊ ಇಟ್ ಈಸ್, ನಾವೇನು ತೊಗೊಳ್ಬೋದು ಈಸಿಯಾಗಿಲ್ಲಿ, ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಬರಿತಾ ಹೋಗ್ತೀನಿ. ಫಸ್ಟ್ ಯಾವುದಪ್ಪ? ಕರ್ವ್ಡ್ ಸರ್ಫೇಸ್ ಏರಿಯಾ 2πr1h1 2πr2h2. ಕ್ಲಿಯರ್ ಆಯಿತಾ? ಇಲ್ಲಿ ಕ್ಯಾನ್ಸಲ್ ಆಗೋದು ಯಾವುದು? 2π. r1/r2 ಅಂದ್ರೇನು? 3/5. h1/h2 ಅಂದ್ರೇನು? 2/3. ನೋಡಿ, 3 ಕ್ಯಾನ್ಸಲ್ ಆಯಿತು. ಇನ್ನು ಉಳ್ಕೊಂಡಿರೋದೇನು? 2/5 ವಿಚ್ ಇಸ್ ಈಕ್ವಲ್ ಟು 2:5. ಸೊ 2:5 ಇಸ್ ದಿ ಆನ್ಸರ್. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ನೋಡ್ತಾ ಬರೋಣ. ಈಗ ನೆಕ್ಸ್ಟ್ ಕ್ವೆಶನು. ಇಫ್ ದಿ ಸರ್ಕಂಫರೆನ್ಸ್ ಆಫ್ ದಿ ಬೇಸ್ ಆಫ್ ಸಿಲಿಂಡರ್ ಇಸ್ 44 centimeter, height is 20 centimeter, ದೆನ್ ಇಟ್ಸ್ LSA ಬೇಸ್. ಈಗ LSA ಕೇಳ್ತಿದ್ದಾರೆ ಅಂದರೆ 2πRh, ಅಂದರೆ LSA ಇಸ್ ನಥಿಂಗ್ ಬಟ್ CSA. 2πr ನೋಡಿ, ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಸರ್ಕಂಫರೆನ್ಸ್ ಆಫ್ ಬೇಸ್ ಆಫ್ ಸಿಲಿಂಡರ್ದು ಸರ್ಕಂಫರೆನ್ಸ್ ಏನು? 2πr ಎಷ್ಟು? 44 ಇಂಟು ಇಲ್ಲೇ ಎಷ್ಟು ಕೊಟ್ಬಿಟ್ರು? ಹೈಟ್ ಕೊಟ್ಬಿಟ್ಟಿದ್ದಾರೆ ಎಷ್ಟು? 20. ಹಾಗಾದ್ರೆ ಎಷ್ಟಾಯಿತು ನಮಗಿಲ್ಲಿ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? 80. ಸೊ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 80. ಓಕೆ, ನೆಕ್ಸ್ಟ್ ಬರೋಣ. ದ ಏರಿಯಾ ಆಫ್ ಬೇಸ್ ಆಫ್ ದ ಸರ್ಕ್ಯುಲರ್ ಸಿಲಿಂಡರ್ ಇಸ್ 154 ಆ್ಯಂಡ್ ದ ಹೈಟ್ ಇಸ್ 10. ದೆನ್ ಇಟ್ಸ್ ವಾಲ್ಯೂಮ್, ಸಿಲಿಂಡರ್ದು ವಾಲ್ಯೂಮ್ ಏನು? πr²h. ಹೌದಲ್ವಾ? πr²h. πr² ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಏರಿಯಾ ಆಫ್ ಬೇಸ್ ಎಷ್ಟು? 154. ಹೈಟು 10. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು? 154 ಇಂಟು 10 1540 centimeter cube. ನೆಕ್ಸ್ಟ್ ಕ್ವೆಶನ್ ನೋಡಿ. ಏರಿಯಾ ಇಸ್ 2πr r+s. ದಿಸ್ ಫಾರ್ಮುಲಾ ಕ್ಯಾನ್ ಬಿ ಯೂಸ್ ಟು ಫೈಂಡ್ ಯಾವ ಥರದ್ದು ಅಂತಂದರೆ ಯಾವುದಿದು? TSE ಆಫ್ ಸಿಲಿಂಡರ್ 2πr² + 2πRh. ಲಾಸ್ಟ್ ಕ್ವೆಶನ್ ಒಂದಿದೆ. ದ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ 1540 centimeter cube. The height is 10. Then the area of its base is, ಅಂದರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು ಎಷ್ಟು? 1540. ಇದ್ರ ಫಾರ್ಮುಲಾ ಏನಪ್ಪ? πr²h ಇಸ್ ಈಕ್ವಲ್ ಟು 540. ನಮಗೆ ಬರೀ ಬೇಸ್ದು ಬೇಕು ಅಷ್ಟೇ, ಹೈಟು. ಸೊ ಡಿವೈಡೆಡ್ ಬೈ 10 ಮಾಡಿದ್ರೆ ಸೊ 154 ಬರುತ್ತೆ. ಸೊ 154 square centimeter ಏರಿಯಾ.
ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇದಿಷ್ಟು MCQ ರಿಲೇಟೆಡ್ ಆಗಿ. ಇನ್ನು 1 ಮಾರ್ಕ್ ಕೇಳಿದಾಗ ನಿಮಗೆ ಫಾರ್ಮುಲಾ ಕೇಳೋವಂಥ ಚಾನ್ಸಸ್ ಇರುತ್ತೆ, ಅಥವಾ ಡೈರೆಕ್ಟಾಗಿ ನಿಮ್ಗೆ ಈ ಥರ ಸಬ್ಸ್ಟಿಟ್ಯೂಷನ್ ಅಂದರೆ ಯಾವುದೋ ಒಂದು ಕೊಟ್ಬಿಟ್ಟು ಕೇಳೋವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ದ ಹೈಟ್ ಆಫ್ ರೈಟ್ ಸರ್ಕ್ಯುಲರ್ ಕೋನ್ ಇಸ್ 14 centimeter ಆ್ಯಂಡ್ ಇಟ್ಸ್ ಬೇಸ್ ರೇಡಿಯಸ್ ಆಫ್ ಇಟ್ಸ್ ಬೇಸ್ ಇಸ್ ಟು ಫೈಂಡ್ ದಿ ಕರ್ವ್ಡ್ ಸರ್ಫೇಸ್ ಏರಿಯಾ. ಸೊ CSA ಫಾರ್ಮುಲಾ ನಿಮಗೆ ಗೊತ್ತಿದೆ, 2πr(h) ಅಂತ ತೊಗೊಳ್ತೀವಿ. 2 × 22/7 ಇಂಟು ರೇಡಿಯಸ್ ಇಸ್ 2 × 14. ಇಲ್ಲಿ ನೋಡಿ 7 1s 7 2s. ಇನ್ನು ಉಳಿದಿದ್ದಷ್ಟು ನಾವು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೇ ನೋಡಿ 22 × 8 ಆಗುತ್ತೆ. 8 ಹೆಂಗೆ ಅಂದರೆ ಇಲ್ಲಿ 2 ಇದೆಯಲ್ಲ, 2 2s 4 4 2s 8 8 × 22 ಇಟ್ ಇಸ್ 176 centimeter square ಬರುತ್ತೆ ಈ ಥರ. ನೆಕ್ಸ್ಟ್ ನೋಡಿ, ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ವಾಲ್ಯೂಮ್ ಆಫ್ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಫೈಂಡ್ ದಿ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿರಿಕಲ್ ಬೌಲ್ ಆಫ್ ರೇಡಿಯಸ್. ಇಲ್ಲಿ ನೋಡಿ 2 ಕ್ವೆಶನ್ಸ್ ಇದೆ. ಫಸ್ಟು ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ವಾಲ್ಯೂಮ್ ಆಫ್ ಸ್ಪಿಯರ್, ಏನು 4/3πr³. ನೆಕ್ಸ್ಟ್ ನೋಡಿ, ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರಿಕಲ್ ಬೌಲ್ದ ಸರ್ಫೇಸ್ ಏರಿಯಾ ಅಂದರೆ ಬರೀ 2πr² ಆಗುತ್ತೆ, ಯಾಕಂದರೆ ಬೌಲ್ ಅಂದರೆ ಟಾಪ್ ಓಪನ್ ಇರುತ್ತೆ. ಸೊ 2πr² ಆಗಿರೋದ್ರಿಂದ ವಿ ಆರ್ ಗೋಯಿಂಗ್ ಟು ಗೆಟ್ 2 × 22/7 ಇಂಟು ಎಷ್ಟಾಯಿತು 7 × 7. ಸೊ 7 7 ಕ್ಯಾನ್ಸಲ್ ಆಯಿತು. ನಮ್ಗೆ ಉಳ್ಕೊಳ್ಳೋದು 44. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದರೆ 44 × 7 ಬರುತ್ತೆ ಅಲ್ವಾ. 22 44 ಅಂದರೆ ಇಂಟು 7 ಎಷ್ಟು ಬರುತ್ತೆ, 80. ಎಸ್, ಸೊ ಇಟ್ ವಿಲ್ ಬಿ 308 centimeter square. ಓಕೆ, ನೆಕ್ಸ್ಟ್ ನೋಡಿ, ಪೆರಿಮೀಟರ್ ಆಫ್ ಸ್ಕ್ವೇರ್ ಇಸ್ 20 centimeter. ಫೈನ್ ದ ಲೆಂತ್ ಆಫ್ ಇಟ್ಸ್ ಡಯಾಗನಲ್ ಅಂತ ಕೇಳಿದ್ದಾರೆ. ಫೈನ್ ದ ಲೆಂತ್ ಆಫ್ ಇಟ್ಸ್, ಆ್ಯಕ್ಚುಲಿ ಇದು ಡೈರೆಕ್ಟ್ ನಿಮ್ಗೆ ಇದು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಕ್ವೆಶನ್ ಆಗಿರಬೇಕಾಯಿತು. ನೋಡಿ, ಇದು ಪೆರಿಮೀಟರು 20 ಅಂತ ಬಂದಾಗ 5 5 5 ಆಗಿರ್ಬೇಕು. ನೋಡಿ, ದಿಸ್ ಇಸ್ 5 5 ಎಲ್ಲ 5 5 ಆಗಿದ್ರೆ ಮಾತ್ರ ಸ್ಕ್ವೇರ್ ಆಗುತ್ತೆ. ಅವ್ರು ಕೇಳ್ತಾ ಇರೋದೇನು ಲೆಂತ್ ಆಫ್ ಡಯಾಗನಲ್ ಅಂದರೆ ಹಿಯರ್ ಯು ಹ್ಯಾವ್ ಟು ಅಬ್ಸರ್ವ್ ದಿ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಬೇಕು. ಅವಾಗ ನಿಮಗೆ 2 ಲೈಕ್ 5√2 ಬರುತ್ತಿದ್ದು 5√2 ಬರುತ್ತೆ. ಇಲ್ಲೇ ಅಬ್ಸರ್ವ್ ನೋಡಿ, 5² ಇಂಟು ಪ್ಲಸ್ 5² ಇಸ್ ಈಕ್ವಲ್ ಟು ಡಯಾಗನಲ್ ಅಲ್ವಾ. 25 + 25 ಇಸ್ ಈಕ್ವಲ್ ಟು 50. 15 ಏನೇನಂತ ಬರಿಬೋದು ನಾನು, 25 × 2. ಸೊ 25 ಕಡೆ ತೊಗೊಂಡ್ರೆ 5√2 ಅಂದರೆ ಯಾವುದೇ ಸ್ಕ್ವೇರ್ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾನು 7 ತೊಗೊಳ್ತೀನಿ, ಎಲ್ಲ 7 7 ಇದೆ, ನನಗೆ ಡಯಾಗನಲ್ ಬೇಕು, √2 ತೊಗೊಳ್ಳಿ, 7√2 ವಿಲ್ ಬಿ ದ ಡಯಾಗನಲ್ ಅಷ್ಟೇ. ಇದು ಆ್ಯಕ್ಚುಲಿ ಇದ್ರ ಕ್ವೆಶನ್ ಅಲ್ಲ. ನೆಕ್ಸ್ಟ್ ನೋಡ್ತಾ ಬನ್ನಿ, ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ವಾಲ್ಯೂಮ್ ಆಫ್ ದಿ ಕಂಬೈನ್ಡ್ ಸಾಲಿಡ್ ಇನ್ ದಿ ಗಿವನ್ ಫಿಗರ್. ಈ ಸಾಲಿಡ್ ನೋಡೋದಾದ್ರೆ ನಮ್ಗೇನು ಅನ್ನಿಸ್ತಿದೆ, ಇಲ್ಲೇನಾಗ್ತಿದೆ, ಹೆಮಿಸ್ಪಿಯರು ಇದೆ, ಕೋನು ಇದೆ. ಸೊ ಹಾಗಾದರೆ ನಮ್ಗೆ ಇಲ್ಲೇನಾಗಬೇಕು, ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್ ಆಗಬೇಕು, ಹೌದಲ್ವಾ. ಸೊ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಂತಂದರೆ ಫಾರ್ಮುಲಾ ಏನು, 2/3πr³. ವಾಲ್ಯೂಮ್ ಆಫ್ ಕೋನ್ ಅಂತ ತೊಗೊಂಡಾಗ ಏನು ಬರುತ್ತೆ, ಸೊ ಇಟ್ ಈಸ್ 1/3πr³. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಸೊ πr²h. ಓಕೆ, ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ 2/3πr³, ವಾಲ್ಯೂಮ್ ಆಫ್ ಕೋನ್ 1/3πr²h. ಇದನ್ನು ಬಿಟ್ಟು ಇನ್ನೇನು ಕೇಳ್ತಾರೆ ಅಂದರೆ, ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ವಾಲ್ಯೂಮ್ ಆಫ್ ಸಿಲಿಂಡರ್, ಏನು πr²h. ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್. ಟೋಟಲ್ ಸರ್ಫೇಸ್ ಏರಿಯಾ ಇಟ್ ಇಸ್ 3πr². ನೆಕ್ಸ್ಟ್, ದ CSA ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಫ್ ಹೈಟ್ 14 and 88. ಫೈಂಡ್ ದ ರೇಡಿಯಸ್. CSA ಆಫ್ ಸಿಲಿಂಡರ್ ನೋಡಿ, CSA ಏನು, 2πr(h). CSA ಅವರೇ ಕೊಟ್ಬಿಟ್ಟಿದ್ದಾರೆ 88. 2 × 22/7 ಇಂಟು r ಇಂಟು 14. ನೋಡಿ ಇಲ್ಲೇ ನೋಡಿ, 2 1s 2 7 1s 7 2s ಕ್ಯಾನ್ಸಲ್ ಆಯಿತು. ಇಲ್ಲೇ ನೋಡಿ 88 ನಾನು ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 88 ನಾವು ನೋಡೋದಾದರೆ ಇಲ್ಲಿ ನೋಡಿ 22 1s 44 44 2s 80 ಇಷ್ಟು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ರೇಡಿಯಸ್ ಇಸ್ ಈಕ್ವಲ್ ಟು 1 ಆಯಿತು ನಮಗಿಲ್ಲಿ. ಓಕೆ, ಇಲ್ಲಿ ಹೆಂಗೆ ಮ್ಯಾಮ್ ಅಂದರೆ ಇಲ್ಲೇ ನೋಡಿ 2 2s 22 2s 44 44 2s 88. ಸೊ 88 = 88 1 ಆಯಿತು. ಇದಿಷ್ಟು 1 ಮಾರ್ಕ್ ಆದರೆ ಇನ್ನು 4 ಮಾರ್ಕ್ಸ್ಗೆ ಯಾವ ಥರ ಕ್ವೆಶನ್ಸ್ ಕೇಳಬಹುದು ಅನ್ನೋದನ್ನೊಂದಷ್ಟು ನಾನಿಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ಹೌ ಮೆನಿ ಶಾರ್ಟ್ಸ್ ಈಚ್ ಹ್ಯಾವಿಂಗ್ ಡಯಾಮೀಟರ್ 3 centimeter ಕ್ಯಾನ್ ಬಿ ಮೇಡ್ ಅಪ್ ಆಫ್ ಕ್ಯೂಬಾಯ್ಡಲ್ ಲೆಡ್ ಸಾಲಿಡ್ ಆಫ್ ಡೈಮೆನ್ಷನ್ 9 centimeter × 11 centimeter × 12 centimeter ಅಂತ ಕೇಳ್ತಿದ್ದಾರೆ. ಇಲ್ಲಿ ಲೆಡ್ ಶಾರ್ಟ್ಸ್ ಅಂತ ಕೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಈ ಥರದೊಂದಷ್ಟು ಎಷ್ಟು ಶಾರ್ಟ್ಸ್ ಮಾಡ್ಬೋದು. ಹೇಗೆ ಅಂದರೆ ಇದು ಯಾವುದೋ ಒಂದು ಶೀಟ್, ಇದೊಂದು ಮೇಡಪ್ ಆಫ್ ಕ್ಯೂಬಾಯ್ಡಲ್ ಲೆಡ್ ಸಾಲಿಡ್
ಅಂದರೆ ಒಂದು ಕ್ಯೂಬಾಯ್ಡ್ ಇದೆ, ಆ ಲೆಡ್ ಸಾಲಿಡ್ನ ನಾವೇನು ಮಾಡ್ತಿದ್ದೀವಿ, ಮೆಲ್ಟ್ ಮಾಡಿ ಈ ಥರ ಬಾಲ್ಸ್ ಆಗಿ ಕನ್ವರ್ಟ್ ಮಾಡ್ತಿದ್ದೀವಿ. ಎಷ್ಟು ಬಾಲ್ಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಇದನ್ನು ಮೆಲ್ಟ್ ಮಾಡಿ ಈ ಥರ ಶಾರ್ಟ್ಸ್ ಆಗಿ ಬಾಲ್ಸ್ ಅಂದರೆ ಸ್ಪಿಯರಾಗಿ ಕನ್ವರ್ಟ್ ಮಾಡ್ತಿದ್ದೀವಿ. ಆ ಥರದ್ದು ಎಷ್ಟು ಅಂದರೆ ನಾನೀಗ ಆಲ್ರೆಡಿ ಹೇಳಿದೆ ನಿಮಗೆ. ಇಲ್ಲಿ ನಾವೇನು ಮಾಡ್ತಿದ್ದೀವಿ, ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಅದನ್ನು ತಗೊಂಡು ಏನಾಗಿ ಕನ್ವರ್ಟ್ ಮಾಡ್ತಿದ್ದೀವಿ, ವಾಲ್ಯೂಮ್ ಆಫ್ ಸ್ಪಿಯರಾಗಿ ಕನ್ವರ್ಟ್ ಮಾಡ್ತಿದ್ದೀವಿ. ಆವಾಗ ಈಕ್ವಲ್ಸ್ ಆಗುತ್ತೆ ವಾಲ್ಯೂಮ್. ಆವಾಗ ಎಷ್ಟು ಕೇಳ್ತಿದ್ರು ಅದಕ್ಕೆ ಎನ್ ಹಾಕಿ ಅಂತ ಆಲ್ರೆಡಿ ಹೇಳಿದ್ದೀನಿ. ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ ಏನು, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ವಾಲ್ಯೂಮ್ ಆಫ್ ಸ್ಪಿಯರ್ದೇನು, 4/3 πr³. ಸರಿನಾ? ಈಗ ನೋಡ್ತಾ ಬರೋಣ. ಇಲ್ಲಿ ನಾನು ನೋಡ್ತಾ ಬಂದರೆ ಲೆಂತ್ ಎಷ್ಟಿದೆ, 9 × 11 × 12. ಎನ್ ಇಂಟು ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ಏನಿದೆ 4 ಇದೆ, 4/3 ಇದೆ. ಇದನ್ನು ನಾನು 22/7 ಅಂತ ತಗೊಳ್ತೀನಿ. ಎಸ್, ಇಲ್ಲಿ ಅಬ್ಸರ್ವ್ ಮಾಡಿ r³ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇದು ಡಯಾಮೀಟರ್ 3 ಅನ್ನಿರೋದ್ರಿಂದ ಇದೇನಾಗುತ್ತೆ, 3/2 ಆಗುತ್ತೆ. ಹಿಂಗೂ ಬರ್ಕೊಳ್ಬೋದು, ನೆನಪಲ್ಲಿ ಇರಲಿ ನಿಮಗೆ. ಸೊ ಹೀಗೆ ಕೂಡ ನಾವು ಬರ್ಕೊಳ್ಬೋದು. ಇಲ್ಲಿ ನೋಡಿ ಯಾವ್ಯಾವ್ದು ಕ್ಯಾನ್ಸಲ್ ಆಗುತ್ತೆ ಅಂತ ನೋಡ್ತಾ ಬರೋಣ. 1 3 ಕ್ಯಾನ್ಸಲ್ ಮಾಡಿದೆ. ಇಲ್ಲಿ ನೋಡಿ ಈ 2 2 ಈ 4 ಕ್ಯಾನ್ಸಲ್ ಮಾಡಿದೆ. ಇಲ್ಲಿ ನೋಡಿ 2 1s 2 11s ಕ್ಯಾನ್ಸಲ್ ಮಾಡಿದೆ. ಓಕೆನಾ? ಈಗ ಉಳಿದಿದ್ದು ನೋಡಿ ಎಲ್ ಎಚ್ ಎಸ್ ಕ್ಯಾನ್ಸಲ್ ಮಾಡ್ತೀನಿ. ನೋಡಿ ನ್ಯೂಮರೇಟರ್ ಡಿನಾಮಿನೇಟರ್ ಇದ್ದರೆ ಕ್ಯಾನ್ಸಲ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಇದ್ದರೆ ಮಾತ್ರ. ಈಗ ನೋಡಿ 3 1s 3 3s ಕ್ಯಾನ್ಸಲ್ ಮಾಡಿದೆ. ನೋಡಿ ಈ 11 ಕ್ಯಾನ್ಸಲ್ ಮಾಡಿದೆ. ನೆಕ್ಸ್ಟ್ ನೋಡಿ 3 1s 3 4s ಮಾಡಿದೆ. ಇನ್ನು ಉಳ್ಕೊಂಡಿರೋದೇನೋ 3 4s. ಎನ್ ಈಕ್ವಲ್ಸ್ ಎಷ್ಟು, 12 ಶಾರ್ಟ್ಸ್ ಮಾಡ್ಬೋದು. ನೋಡಿ ವೆರಿ ಸಿಂಪಲ್. ನೋಡಿದವ್ರು ತುಂಬ ಕಷ್ಟ ಅನ್ಕೋತೀರಾ, ಬಟ್ ಕ್ವೆಶ್ಚನ್ ಅರ್ಥ ನೋಡಿ, ಒಂದನ್ನು ಇನ್ನೊಂದಾಗಿ ಕನ್ವರ್ಟ್ ಮಾಡ್ತಿದ್ದಾರೆ ಅಂದರೆ ದೇರ್ ವಾಲ್ಯೂಮ್ಸ್ ಆರ್ ಈಕ್ವಲ್. ನಿಮ್ಮ ಪ್ರಿಪ್ರೇಟ್ರಿಲಿ ಇದೇ ಕೊಟ್ಟಿದ್ದೀನಿ ನಿಮಗೆ. ಓಕೆ, ಸೊ ದೇರ್ ವಾಲ್ಯೂಮ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ನೋಡ್ತಾ ಬರೋಣ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಎ ರಾಕೆಟ್ ಈಸ್ ಇನ್ ದ ಫಾರ್ಮ್ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಕ್ಲೋಸ್ಡ್ ಎಟ್ ಅ ಲೋಯರ್ ಎಂಡ್ and surmounted by the cone with the same radius as that of cylinder. The diameter and height of cylinder is 6 and 12 cm respectively. If the slant height of conical portion is 5 cm, find TSA and volume of rocket ಅಂತ ಕೇಳಿದ್ದಾರೆ. ಈಗ ಫಸ್ಟ್ ಪಾರ್ಟ್ಗೆ ಹೋಗ್ತೀನಿ. ಫಸ್ಟ್ ಪಾರ್ಟು TSA ಫೈಂಡ್ ಔಟ್ ಮಾಡೋಣ. ಏನೇನು ಕೊಟ್ಟಿದ್ದಾರೆ ಇಲ್ಲಿ, ಪೈ ನೋಡಿ 3.14 ತಗೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಲಾಸ್ಟಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರು ನಡೆಯುತ್ತೆ. ಓಕೆ, ಈಗ ನೋಡ್ತಾ ಬರೋಣ. ಇಲ್ಲಿ ಏನೇನು ಕೊಟ್ಟಿದ್ದಾರೆ, ರೇಡಿಯಸ್ಸು 3ನೇ ಆಗಿರುತ್ತೆ ಎರಡಕ್ಕೂ. ನೋಡಿ ಇಲ್ಲಿ ನೋಡಿ ಡಯಾಮೀಟರ್ ಆ್ಯಂಡ್ ಹೈಟ್ ಕೇಳಿದಾಗ ಸಿಲಿಂಡರು ಮತ್ತು ಇದು ಸೇಮ್ ಇದೆ. ಹೈಟ್ ಆಫ್ ಸಿಲಿಂಡರ್ 12, ಸ್ಲ್ಯಾಂಟ್ ಹೈಟ್ ಆಫ್ ಇದು ಎಷ್ಟಿದೆ, 5 ಇದೆ. ಕ್ಲಿಯರ್ ಆಯಿತಾ? ಈಗ ನಮಗೆ ಹೈಟ್ ಆಫ್ ಯಾವುದು ಕೋನ್ ಬೇಕು. ಇಲ್ಲಿ ನಾವು ರಿಲೇಷನ್ಶಿಪ್ನ ಯೂಸ್ ಮಾಡ್ಕೊಳ್ಬೇಕು. ಇಲ್ಲಿ ಬರಿತೀನಿ ನೋಡಿ, ನಮಗೆ L² = R² + H² ಅಂತ ಗೊತ್ತಿದೆ. ಇದು ಆಸ್ ಪರ್ ಪೈಥಾಗರಸ್. ಹಾಗಾದರೆ ಇದು ಗೊತ್ತು, 5² = 3² + H². ಈ ಕಡೆ ತೊಳ್ತೀನಿ. 25 - 9 = H². ಇದು 16 ಆಗುತ್ತೆ. H = √16, H = 4 ಆಯಿತು. ಹೈಟ್ ಆಫ್ ಕೋನ್ ಎಷ್ಟು, 4 ಸಿಗ್ತಾ? ಅಥವಾ ಇಲ್ಲಿ ನೀವು ಪೈಥಾಗರಸ್ ಟ್ರಿಪ್ಲೆಟ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ನೋಡಿ, ನನಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ರಾಕೆಟ್ ಬೇಕು. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಬರೀ ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಮಾತ್ರ ತೊಗೊಳ್ತೀವಿ. ಇಲ್ಲಿ ನೋಡಿ ಎರಡು ಅಬ್ಸರ್ವ್ ಮಾಡ್ತಾ ಬನ್ನಿ. ಫಸ್ಟ್ ನೋಡಿ CSA ಆಫ್ ಸಿಲಿಂಡರ್ ಇದೆ, ಸರಿನಾ? ಈ ಕರ್ವ್ಡ್ ಸರ್ಫೇಸ್ ಪ್ಲಸ್ CSA ಆಫ್ ಕೋನ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಬನ್ನಿ, ಎ ರಾಕೆಟ್ ಈಸ್ ಕ್ಲೋಸ್ಡ್ ಅಟ್ ಲೋಯರ್ ಲೆವೆಲ್, ಲೋಯರ್ ಎಂಡ್ ಕ್ಲೋಸ್ ಆಗಿದೆ. ಹಾಗಾದರೆ ಬೇಸ್, ಏರಿಯಾ ಆಫ್ ಬೇಸ್. ಈಗ ನೋಡಿ CSA ಆಫ್ ಸಿಲಿಂಡರ್ ನಾನು ತೊಗೊಳ್ಳೋದಾದರೆ 2πRH ಆಯಿತು. CSA ಆಫ್ ಕೋನ್ ತೊಗೊಳ್ಳೋದಾದರೆ πRL ಆಯಿತು. ಏರಿಯಾ ಆಫ್ ಬೇಸ್ ತೊಗೊಂಡ್ರೆ πr² ಆಯಿತು. ಸರಿನಾ? ಈಗ ಎಲ್ಲದರಲ್ಲೂ ನಾನು ಕಾಮನ್ ಏನು ತೆಗಿಬೋದು, πr ತೆಗಿಬೋದು. ಸರಿನಾ? ಉಳ್ಕೊಳ್ಳೋದು 2H + L + R. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಓಕೆ, ಈ ಪೈ ವ್ಯಾಲ್ಯೂನ ನಾನು ಲಾಸ್ಟಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪೈ ಹಾಗೆ ಇಟ್ಕೋತೀನಿ. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 3. 2 × H, ಯಾವುದು H ಅನ್ನೋದು 12 + L ಅನ್ನೋದೆಷ್ಟು 5, R ಅನ್ನೋದೆಷ್ಟು 3. ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇಲ್ಲೇ ನೋಡಿ ವಿತಿನ್ ಅ ಬ್ರ್ಯಾಕೆಟ್ ನೋಡೋದಾದರೆ 12 2s 24 ಆಯಿತು. ಓಕೆ, 12 2s 24, 24 + 8 ಆಗುತ್ತೆ ನೋಡಿ ಇಲ್ಲಿ. ಇಂಟು 24 + 8 ತೊಗೊಳ್ಳೋದಾ, ಕರೆಕ್ಟ್ ಅಲ್ವಾ? 5 + 3 8, 24 ಅಂತ 32 ಆಯಿತು.
ಈಗಷ್ಟು ಮಲ್ಟಿಪ್ಲೈ ಮಾಡ್ಕೊಳ್ತೀನಿ, ಇಲ್ಲಿ ಬರ್ಕೋತೀನಿ 3.14 ಇಂಟು 3 ಇಂಟು 32. ಇದನ್ನು ಮಾಡೋಣ 3.14. ಎಸ್, ಇಲ್ಲೇ ಅಬ್ಸರ್ವ್ ಮಾಡಿ, ಇದನ್ನು 3 ಇಂಟು 32 ಮಾಡಿದ್ರೆ 3 2 ಝ 6, 3 3 ಝ 9 ಆಗುತ್ತೆ. ಆಯಿತಾ? ಸೊ ನಿಮ್ಗೆ ಇಷ್ಟು ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, 3.14 ಇಂಟು 3 2 ಝ 6, 3 3 ಝ 96. ಹೌದಾ? ಎಸ್, 96. ಈಗ ಮಲ್ಟಿಪ್ಲೈ ಮಾಡ್ತಾ ಬರೋಣ ಎಷ್ಟು ಬರುತ್ತೆ ಅಂತ ಹೇಳಿ. ಎಸ್, 6 ನೀವೇ ಮಲ್ಟಿಪ್ಲೈ ಮಾಡಿದ್ದು. 3 1 ಝ 3, ಎಸ್ 1 6, 3 9 ಝ, ಎಸ್, ಇದು ಮಲ್ಟಿಪ್ಲೈ ಮಾಡಿದ್ರೆ ನೋಡಿ 301.44 ಬರುತ್ತೆ. ಓಕೆನಾ? 301.44 ಆನ್ಸರ್ ಬರುತ್ತೆ. ಚೆಕ್ ಮಾಡಿ ಬೇಕಾದ್ರೆ 96 ಅಲ್ಲೇ ಬರುತ್ತೆ ನೋಡಿ, 54 5 ತೊಗೊಳ್ತೀವಿ, ಕಂಪ್ಲೀಟ್ ಆನ್ಸರ್ ಬರುತ್ತೆ, ಸೇಮ್ ಆನ್ಸರ್ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡಿ, ವಾಲ್ಯೂಮ್ ಆಫ್ ರಾಕೆಟ್ ಕೇಳ್ತಿದ್ದಾರೆ. ಸೊ ವಾಲ್ಯೂಮ್ ಆಫ್ ರಾಕೆಟ್ ಕೇಳಿದ್ರೆ ನಾವೇನು ಮಾಡ್ತೀವಿ, ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್ ತೊಗೊಳ್ತೀವಿ. ಇಲ್ಲಿ ಯಾವುದೇ ಬೇಸ್ ಏರಿಯಾ ಅವೆಲ್ಲ ಬರಲ್ಲ ವಾಲ್ಯೂಮಲ್ಲಿ. ಓಕೆ, ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನು ನಿಮಗೆ ಗೊತ್ತಿದೆ, πr²h. ಇದು 1/3 πr²h. ಇದರಲ್ಲಿ ಕಾಮನ್ ಏನು ತೆಗಿಬೋದು, πr² ತೊಗೊಂಡ್ರೆ h ಪ್ಲಸ್ 1/3 h. ಈಗ ಪೈ ವ್ಯಾಲ್ಯೂ ಹಾಗೆ ಇಟ್ಕೋತೀನಿ. ಇದು 3 ಇಂಟು 3 ಆಗುತ್ತೆ. ಸಿಲಿಂಡರ್ದು ಹೈಟು 12 ಪ್ಲಸ್ 1/3, ಈ ಹೈಟು 4. ಸರಿನಾ? ಎಸ್, ಸೊ ಪೈ ಇಂಟು 9 ಆಯಿತು. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, 12 ಪ್ಲಸ್ 4/3 ಇದೆ. ಓಕೆ, ಸೊ ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ಅಂತ ನೋಡ್ತಾ ಬರೋಣ. ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ಬರಿತೀನಿ, ಪೈ ಇಂಟು 9. ಎಲ್ ಸಿ ಎಮ್ ನೋಡಿ ಎಷ್ಟಾಯಿತು, 12 3 ಝ 30, 27. ಎಸ್, ಇಲ್ಲೇ ಅಬ್ಸರ್ವ್ ಮಾಡಿ, 12 ಇಂಟು 3 12 3 ಝ 36 ಪ್ಲಸ್ 4 40/3 ಆಯಿತು ನೋಡಿ, 40/3 ಆಯಿತು. ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು, 3 1 ಝ 3 3 ಝ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ಕಂಪ್ಲೀಟಾಗಿ. 3.14 ಇಂಟು ಮಲ್ಟಿಪ್ಲೈ ಮಾಡಿ, 3 4 ಝ 120 ಆಯಿತು. ಸೊ 3.14 ಇಂಟು 120 ಎಷ್ಟು ಬರುತ್ತೆ ನಮಗೆ, ಇಲ್ಲೇ ನೋಡಿ, 12 4 ಝ 48, 12 1 ಝ 12 ಪ್ಲಸ್ 4 16. ಎಸ್, 12 3 ಝ 36, 36 1 37. ಸೊ 376.8 ಬರುತ್ತೆ. 376.8 ಸೆಂಟಿಮೀಟರ್ ಕ್ಯೂಬ್. ಇದು ಸೆಂಟಿಮೀಟರ್ ಸ್ಕ್ವೇರ್. ಇಷ್ಟು ಆನ್ಸರ್ ಬರೋವಂಥದ್ದು. ನೋಡಿ, ಕ್ವೆಶನ್ ಈ ಥರ ಕೊಟ್ಟಾಗ ಜಸ್ಟ್ ಥಿಂಕ್ ಔಟ್, ನಾನು ಆ್ಯಡ್ ಮಾಡಬೇಕಾ, ಸಬ್ಟ್ರಾಕ್ಟ್ ಮಾಡಬೇಕಾ. ಓಕೆ, ಇಲ್ಲಿ ನೋಡಿ, ನಾನು ಅರ್ಥ ಆಯಿತು ಅಂದ್ಕೊಳ್ತೀನಿ. ಇಲ್ಲಿ CSF ಸಿಲಿಂಡರ್ ತೊಗೊಂಡ್ವಿ, CSF ಕೋನ್ ತೊಗೊಂಡ್ವಿ, ಬೇಸ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ದಾರೆ. ಎಸ್, ಹಂಗಾಗಿ ಬೇಸ್ ಏರಿಯಾ ತೊಗೊಂಡ್ವಿ. ಇಲ್ಲೇನಾಗುತ್ತೆ, ನಾವು ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್ ತೊಗೊಳ್ತೀವಿ ಡೈರೆಕ್ಟಾಗಿ. 1 ಎಬೋದ್ ಯಾವ್ದಾರಿದ್ರೆ ನನ್ನ ಪ್ರೀವಿಯಸ್ ವೀಡಿಯೋಸ್ ನೀವು ನೋಡಿದ್ರೆ ಅಲ್ಲಿ ವಿತ್ ಪಿಕ್ಚರ್ಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸರ್ಫೇಸ್ ಏರಿಯಾ ವಾಲ್ಯೂಮು ಫಿಗರ್ ಹೇಗಿದ್ರೆ ಹೇಗೆ ತೊಗೊಳ್ಬೇಕು ಅನ್ನೋದನ್ನು ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಆ ವೀಡಿಯೋಸ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಇದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಲೆಸನಲ್ಲಿ ಕೇಳುವಂಥ ಕ್ವೆಶನ್ಸ್. ಆಮೇಲೆ ಈ 10 ಏನು ಮಾಡಿದ್ದೀನಿ ನಾನು, 14 ಲೆಸನ್ 10 ಡೇಸ್ ಪ್ಲ್ಯಾನ್, ಇಷ್ಟು ನೋಡಿಕೊಂಡ್ರು ಡೆಫಿನೆಟ್ಲಿ ಅಂದರೆ ಒಂದು ಆ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಬೋವ್ 70 ಖಂಡಿತ ಪ್ರತಿಯೊಬ್ಬರು ತೆಗಿತೀರಾ. ಅಂದರೆ ವಿತ್ ಪ್ರಾಕ್ಟೀಸ್ ಇರಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ, ಹಾಗೆ ಮಾಡ್ತೀವಿ ಅಂದರೆ ಆಗಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಆಗುತ್ತೆ. ಓಕೆ, ಇದಿಷ್ಟು ಈ ಸೆಷನ್ನು. ನೆಕ್ಸ್ಟ್ ಸೆಷನಲ್ಲಿ ಒಂದಷ್ಟು ಪಾಸಿಂಗ್ ಕ್ವೆಶನ್ಸ್ ಹೇಳ್ಕೊಡ್ತೀನಿ. ಯಾರ್ಯಾರಿಗೆ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತೀರಾ, ಏನೇನು ನೋಡ್ಕೊಳ್ಬೇಕು, ಯಾವ್ಯಾವ ಲೆಸನಲ್ಲಿ ಎಷ್ಟು ಮಾರ್ಕ್ಸ್ ನಿಮಗೆ ಬರ್ಬೋದು ಅನ್ನೋದೊಂದು ಕ್ಲಾರಿಟಿನ ನಾನು ಕೊಡ್ತೀನಿ. ಓಕೆ, ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹೇಳಿದ್ನಲ್ಲ, ನಾನು ಅಟ್ ದಿ ಎಂಡ್ ಆಫ್ ದಿ ಎಕ್ಸಾಮ್ ಅಂದರೆ ಸಂಡೇ ನೈಟ್, ನಿಮ್ಮ ಮಂಡೇ ಮಾರ್ನಿಂಗ್ ಇರೋವಂಥದ್ದು ಅವ್ರಿಗೂ ನಿಮಗೆ ಒಂದಷ್ಟು ಗೋಲ್ಡನ್ ಕ್ವೆಶನ್ಸ್ನ ಹೇಳ್ಕೊಡ್ತೀನಿ ಕೆಲವೊಬ್ಬರಿಗೆ. ಆಮೇಲೆ ಇನ್ನು ಔಟ್ ಆಫ್ ಔಟ್ ತೆಗಿಬೇಕು ಅಂದರೆ ಏನು ಮಾಡಬೇಕು, ಆಮೇಲೆ ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಹೇಗಿರಬೇಕು, ಆಮೇಲೆ ನಿಮ್ಮ ಡೌಟ್ಸ್, ನಿಮ್ದೇನಾದರೂ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.